ಅಮ್ಮ, ನಿಂಗೆ ಎಂತ ಆಗಿದೆ ಮರತೆ? ನಾನು ಬಂದಲ್ಲಿಂದ ನೋಡ್ತಿದ್ದೀನಿ, ಒಂಥರ ಮಾಡ್ತಿದ್ದೀಯಲ್ಲ. ಏನು ಆಗಿದ್ದಾರೆ ಏನಂತ? ಅಂಥದ್ದು ಏನು ಮಾಡೀನಿ ನಾನು? ಮಾತಾಡದೇ ಇರೋಂಥದ್ದು. ಮನೆಗೆ ಬರಬಾರ್ದು ಅನ್ನಂಗಿತ್ತ ಹೆಂಗೆ? ಅದನ್ನಾರು ಹೇಳು, ನಾನು ಈಗಲೇ ಹೊರಟು ಹೋಗ್ತೀನಿ. ನನಗೂ ಸಾಕಾಗಿ ಹೋಗಿದೆ. ಯಾರ್ಯಾರಿಗಂತ ನಾನು ಇದು ಮಾಡಲಿ? ನನ್ನ ಹತ್ರನೇ ಕೇಳೋಕ್ಕೂ ಸುಮಾರು ಪ್ರಶ್ನೆ ಅದಾವೆ, ಕೇಳ್ತೀನಿ. ಅದನ್ನೇನು ಕೇಳಿದೆ ಬಿಡಲ್ಲ ನಾನು. ಬರಲಿ, ಅಪ್ಪ ಮನೆಗೆ ಬರಲಿ. ಬಂದ ಮೇಲೆ ನಾನು ಅದೇನು ಅಂತ ಈ ಸರಿ ಒಂದು ಇತ್ಯರ್ಥ ಮಾಡೇ ಹೋಗ್ತೀನಿ. ಆದ್ರೆ ನೀನೆಂತಕ್ಕೆ ಹಿಂಗೆ ಮಾಡ್ತಿದ್ದೀಯ? ಲೆಕ್ಕ ಅಂದ್ರೆ ನಾನು ಸಿಟ್ಟು ಮಾಡ್ಕೊಬೇಕು, ನಾನು ಈ ಥರ ಮಾಡಬೇಕು. ಉಲ್ಟಾ ಆಗ್ಯದ ಇಲ್ಲಿ ನೋಡಿದ್ರೆ. ನಾನೇನು ಮಾಡೀನಿ ಅಂತ ಅಷ್ಟು ನನಗೆ ಮುಖ ನೋಡಿದ್ರು ಆ ಕಡೆ ತಿರ್ಸ್ಕೊಂಡು ಹೋಗ್ತೀಯ, ಮಾತಾಡಿದ್ರು ಸರಿ ಮಾತಾಡಲ್ಲ. ಹೇಳಾರು ಹೇಳು, ನಾನು ಏನು ಮಾಡೀನಿ ಇಲ್ಲ ಏನು ಮಾಡಬೇಕು ಅಂತ. ಎಂತ ನಾನೆಂತ ಮಾಡೋದನ್ನ? ನನ್ನಷ್ಟಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನಾನೇನು ಮಾತಾಡಿಬಿಟ್ಟು ಏನು ಆಗ್ಬೇಕಾಗಿದೆ? ನನ್ನ ಮಾತಿಗೊಂದು ಬೆಲೆ ಇದ್ದು ಸಹಿಯಲ್ಲ ಈ ಮನೆಯಲ್ಲಿ. ಏನು ಕೆಲಸ ಮಾಡಬೇಕು, ಬಡ್ಡು ಬಳಿಬೇಕು, ಅವ್ರವ್ರು ಚಾಕರಿ ಮಾಡಬೇಕು ಅಷ್ಟೇ. ಅದಕ್ಕೆ ನಾನಿರೋದು ಅದನ್ನೇ ಮಾಡ್ತಿದ್ದೀನಿ. ಮತ್ತೊಂದು ಸತಿ ನಿಂತು ಮಾತಾಡಬೇಕು, ಹಂಗೆ ಮಾತಾಡಬೇಕು, ಹಿಂಗೆ ಮಾತಾಡಬೇಕು ಅಂದ್ರೆ ನಂಗೆ ಬರೋಲ್ಲ ಮರಯ್ಯ. ನಾ ಇರೋದೇ ಹಿಂಗೆ. ಮಾತಾಡೋ ಮುನ್ಸಾದ್ರೆ ಮಾತಾಡೋ, ಇಲ್ದಿದ್ರೆ ಇಲ್ಲ. ಹೇಳ್ತಿದ್ದಲ್ಲ ನಾನು ಹಾಗಿಂದನೇ ಹೋಗ್ಬೇಕಿತ್ತು ಅಂತ. ಹೋಗಿ ಮರಯ್ಯ, ಯಾರು ಬೇಡ ಅಂತಾರೆ? ಎಲ್ಲ ನಿಮಗೆ ಹೋಗೋಕ್ಕೆ ಇದು ಮಾಡೋಕ್ಕೆ ಅನುಕೂಲಾರು ಅದೇ. ನಂಗೆ ಹಂಗೆ ಇಲ್ಲೇ ಬಿದ್ದಿರ್ಬೇಕು. ಹೋಗ್ಲಿ ಬಿಡು, ಎಂತಕ್ಕೆ ಸುಮ್ಮನೆ ಮತ್ತೆ ಎಂತ ನಿನ್ನ ಹೆಂಡತಿ ಅಂತಕ್ಕೆ ಬರಲ್ಲ? ಎಲ್ಲಿ ಹೋಗ್ಯದ? ಅದು ಏನು ಹೇಳೋದು ನೋಡಿದ್ರೆ ಸಾಕು. ಅವ್ರ ಮನೆಗೆ ಹೋಗಲ್ಲ ನಾನು, ಅವ್ರ ಹತ್ರ ಮಾತಾಡಲ್ಲ, ಹಂಗೆ ಹಿಂಗೆ ಅಂತ. ಮೊನ್ನೆ ಅಷ್ಟು ಗಡ್ಬಿಡಿಲಿ ಹೋಗಿ ಬಂತು, ಇನ್ನು ಹೋಗೋಕ್ಕಾಗಲ್ಲ ಅಂತ. ನೀನು ನೋಡಿದ್ರೆ ಹೊರಟೆ, ಇವತ್ತು ಹೊರಟೆ, ಈಗೊಂದು ಗಳಿಗೆ ಹೊರಟೆ ಅಂತಿದ್ದೆ. ಇಲ್ಲಪ್ಪ, ಬಿಟ್ಟು ಬಂದೀಯ. ಏನ ಎಂಥದ್ದು ಕೇಳಬಾರ್ದು ಅನ್ಕೋತೀನಿ, ಆದರೂ ಕೇಳಲ್ಲ. ಅದು ಈಗ ಮತ್ತೆ ಬಂದ್ಕೊಂಡು ಹಿಂಗೆ ಕೇಳ್ತಾ ಇದ್ದೆ. ಎಲ್ಲ ತಾನೇ ನೆನ್ತಲ್ಲಿ ಹೋಗ್ಯದ? ಅದನ್ನು ಹೇಳ್ತೀನಿ. ಅದನ್ನು ಹೇಳೋಕ್ಕೆ ಹೇಳಿದ್ನಲ್ಲ, ಅಪ್ಪ ಮನೆಗೆ ಬಂದ್ಕೊಂಡ್ಲಿ ಎಲ್ಲರ ಎದುರಿಗೂ ಕೂತು ಮಾತಾಡಿ ಆಮೇಲೆ ಏನು ಅಂತ ಒಂದು ಇತ್ಯರ್ಥ ಮಾಡ್ತೀನಿ. ಅದ್ರ ಸುದ್ದಿ ಬಿಡಿ. ಈಗ ಅದರ ಅಮ್ಮನ ಮನೆಯಲ್ಲೇ ಅದೇ ಆರಾಮಾಗದೆ, ಏನು ತೊಂದರೆ ಇಲ್ಲ. ನೀನು ಎಂತಕ್ಕೆ ಸಿಟ್ಕೊಂಡಿಯ ಅದನ್ನು ಹೇಳು. ನಾನು ಹಿಂಗೆ ಇದ್ದೀನಿ, ನಾ ಮಾತಾಡೋದೆ ಹಿಂಗೆ ಅಂದ್ರೆ ನಾನೇನಿದೆ ಫಸ್ಟ್ ನೋಡ್ದ ನಿನ್ನ? ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ಮರತಿ, ಬುದ್ಧಿ ಬಂದಲ್ಲಿಂದ ನೋಡ್ತಿದ್ದೀನಿ. ಯಾವಾಗಲೂ ಹಿಂಗೆ ಮಾಡ್ತಿರ್ಲಪ್ಪ. ಹೋದರ ಇನ್ನೂ ಬರಲಲ್ಲ, ಏನಾಗಿದೆ ಏನು ಎತ್ತ ಒಂದು ಫೋನ್ಗೀನಂತೂ ಮಾಡಲ ಬಿಡಿ. ಅದು ನಾನು ಅಂತ ಹೇಳಕ್ಕೆ ಹೋಗಲ್ಲ. ಅದಲ್ಲದೆ ನೀನು ಸಿಟ್ಕೊಂಡಿದ್ದ ಎಂತಕ್ಕೆ ಅಂತಲೇ ನಂಗೆ ಅದನ್ನು ಏನು ಬೇಕೀಗ ನನಗೆ. ಎಷ್ಟು ಲಾಯ್ಕ್ ಹೇಳಿದೆ ನೋಡು. ನಾವು ಫೋನ್ ಮಾಡಿ ಕೇಳಬೇಕಿತ್ತು, ಎಲ್ಲಿ ಹೋಗಿರಿ, ಏನು ಮಾಡಿರಿ ಅಂತ. ಅಷ್ಟು ಕುಣ್ಕುತ್ತಾ ಇಬ್ಬರು ಹೋಗಿದ್ರಿ, ಹೋಗ್ಬೇಕು ಅಂತೇಳಿ. ಇಂಥಲ್ಲಿ ಇದ್ದೀವಿ, ಇಂಥದಿನ ಬರ್ತೀವಿ, ಏನಾರು ಒಂದು ಫೋನ್ ಮಾಡಿ ಹೇಳಿದ್ರಣ್ಣ. ಅದಂತೂ ಹೋಗಲಿ, ಅಷ್ಟು ತಿಳುವಳಿಕಿಲ್ಲ ಅಂತ ಮಾಡೋಣ. ನಿಂಗಾರು ಒಂದು ಗೊತ್ತಿಲ್ಲ, ಮನೆಗೆ ಏನು ತಿಳ್ಕೊತಾರೆ ಏನೋ ಒಂದು ಫೋನ್ ಮಾಡಿ ಹೇಳೋಣ. ಬೆಳಗ್ಗೆ ಬೇಗ ಬರ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೋಗ್ಲಲ್ಲ. ಅದು ನಿನ್ನ ತಲೆ ಒಳಗೆ ಬರಲೇ ಇಲ್ಲ. ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಅವೆಲ್ಲ ಬೇಡ ಬಿಡಿ. ನಾನು ಹೋಗ್ಬೇಕು ಅಂದ್ಕೊಂಡಳೇನು ಹೋಗಲೇಬೇಕು ಅನ್ನೋದಿಲ್ಲ. ನನ್ನ ಜೈಮಾನ್ ಇದೆ, ಹಿಂಗೆ ಇರ್ತೀನಿ. ಕೊನೆ ಪಕ್ಷ ಹಿಂಗೆ ಇಂಥಲ್ಲಿ ಇದ್ದೀವಿ ನಾವು ಅಂತನಾರು ಒಂದು ಹೇಳಬೇಕು ಅಂತ ಗೊತ್ತಿಲ್ಲ. ಏನು ಒಂದಲ್ಲ ಅಂತ 2-3 ಮೊಬೈಲ್ ಇದ್ದಂಗೆ ಅದವಪ್ಪ ಇಬ್ಬರ ಹತ್ರನ. ನನ್ನ ಹತ್ರ ಏನಾದೇನಪ್ಪ ಫೋನ್ ತಂದು ಕೊಡ್ಬೇಕು, ನಾನು ಮಾತಾಡ್ಬೇಕು, ಇಲ್ದಿದ್ರೆ ಇಲ್ಲ. ಮತ್ತು ನನಗೆ ಹೇಳ್ತಿದ್ದೀಯಲ್ಲ ಒಂದು ಫೋನ್ ಮಾಡಿ ಕೇಳಲ ಏನು ಎತ್ತ ಅಂತ. ಹೌದಪ್ಪ, ಫೋನ್ ಮಾಡಿ ಹೇಳಬೇಕಿತ್ತು, ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ಎಷ್ಟೊತ್ತಿಗೆ ಬರ್ತೀವಿ ಅಂತ. ಎಲ್ಲ ಚೆನ್ನಾಗಿದ್ದಿದ್ರೆ. ಫೋನ್ ಮಾಡೋ ಸ್ಥಿತಿಲೇ ನಾನು ಇಲ್ಲದೆ ಇದ್ದರೆ ಎಲ್ಲಿಂದ ಫೋನ್ ಮಾಡೋದು? ಯಾರೂ ದಿಕ್ಕೇ ಇಲ್ಲ ಅನ್ನಂಗೆ ಆಗ್ಬಿಡ್ತು ನೋಡು ನನಗೆ. ಅದಕ್ಕೊಬ್ಳಿಗೆ ಫೋನ್ ಮಾಡ್ತೀನಿ, ಫೋನೇ ರಿಸೀವ್ ಮಾಡಲ್ಲ. ನೀವು ನಂಗೆ ಫೋನೇ ಮಾಡಲ್ಲ. ಎಷ್ಟು ಸಲೀಸಾಗಿ ಹೇಳಿದೆ, ನಿಂಗೆ ಹೇಳೋಕ್ಕಾಗ್ಲನೋ ಅಂತ. ನಾನು ಯಾವಾಗಲಾರು ಹಿಂಗೆ ಮಾಡಿದ್ನಾ? ಎಲ್ಲಿಗಾರು ಹೋದಾಗ ಈ ಥರ ಮಾಡಿದ್ದು ನೋಡಿದ್ದ ನೀನು?
ಯಾವಾಗಲೂ ಫೋನ್ ಮಾಡಿ ಹೇಳಮ್ಮ ಹೇಳಿ ಟೈಮಿಗೆ ಬರೋವ, ಈಗ ಬರಲಲ್ಲ ಯಾಕೆ ಅಂತ ನಿನ್ನ ತಲೆ ಒಳಗೆ ಒಂಚೂರು ಬರಲೇ ಇಲ್ಲ, ಒಂಚೂರು ವಿಚಾರಿಸೋಣ ಅಂತ ಅನ್ನಿಸ್ಲೇ ಇಲ್ಲ ನಿನಗೆ. ನೀನೇನೋ ಸಿಟ್ಟು ಮಾಡಿಕೊಂಡೆ ಪಲ್ಲವಿಗೆ ಹೇಳಿದಕ್ಕೆ ಅದು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕಾಣ್ತದೆ. ಆದರೆ ಏನು ಜನಗಳು ಮರತೆ, ಅಲ್ಲೇ ನಾವೇನಾದ್ರು ಸತ್ತೇ ಹೋಗಿದ್ರು ಹಿಂಗೆ ಅಲ್ಲ, ಅವ್ನು ಫೋನ್ ಮಾಡಲಿ ಅಂತ ಹಿಂಗೆ ಕಾದು ಕೂತೇ ಬಿಡ್ತಿದ್ರೆ ಏನೋ ಅಲ್ಲ. ಎಲ್ಲಿದೆಯಾ ಏನು ಅಂತ ಕೇಳೋಕ್ಕೆ ಹೊತ್ತಿರಲ್ಲ. ಪವನ ಸುಸೂತ್ರ ಮಾತಾಡೋ ಮಾರಾಯ, ನಂಗೆ ಮೊದಲೇ ತಲೆ ಕೆಟ್ಟು 12 ಆಗಿದೆ. ನಾನು ಪಲ್ಲವಿ ಹತ್ರ ಎಂತ ಹೇಳಕ್ಕೆ ಹೋಗ್ಲೂ ಇಲ್ಲಪ್ಪ. ಅದ್ರದ್ದು ಕತೆ ಏನಾಗಿದೆ, ಇನ್ನು ಫೋನ್ ಎಲ್ಲಿ ಇಟ್ಕೊಂಡದ, ಇಲ್ಲ ಅದ್ರ ಮನೇಲಿ ಫೋನಲ್ಲಿ ಮಾತಾಡಬೇಡ ಅಂದಾರ ಎಂತದ. ಆಗ ಹೋಗ್ಲಿ, ಈಗ ಏನು ಎಂತ ಆಗಿತ್ತ, ಏನು ತೊಂದರೆ ಆಗಿತ್ತು, ಎಲ್ಲತ್ತು ನಿನ್ನ ಹೆಂಡ್ತಿ ಎಲ್ಲತ್ತ, ಎಲ್ಲಿ ಬಿಟ್ಟು ಬಂದೀಯ ಅದನ್ನು? ಎಂತ ಅಂತ ಹೇಳೋದು, ಇಲ್ಲಿ ಒಂದೊಂದು ಸರಿ ಮಾಡ್ತಿದ್ಲಲ್ಲ ಅವಳು, ಅದೇ ಥರನೇ ಅಲ್ಲಿ ಮದುವೆ ಮನೆಗೆ ಅಂತ ಹೋಗಿದ್ದು. ಅಲ್ಲೂ ಕೂಡ ಹೆಚ್ಚೊತ್ತಿರೋಕ್ಕಾಗಲ್ಲ, ಒಂಥರ ಜಾಸ್ತಿನೇ ಆದಂಗಾತು, ಪ್ರಜ್ಞೆನೇ ತಪ್ಪೋಗಿತ್ತು. ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿ ಒಂದು ಸ್ವಲ್ಪ ಎಲ್ಲ ಸುಧಾರಿಸಿದ್ಮೇಲೆ ಮತ್ತು ಅಲ್ಲೇ ಮನೆಗೆ ಕರ್ಕೊಬಂದು, ಮನೆಗೆ ಕರ್ಕೊಬಂದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇತ್ತು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದೇ ಥರ ಆಗೋದು. ಮತ್ತು ತಂಗಿ ಹೇಳ್ತು, ಇರಲಿ ಬಿಡಿ ಬಾವ, ಇಲ್ಲೇ 2 ದಿನ ನಾನೇ ಸುಧಾರಿಸಿದ ಮೇಲೆ ತಂದು ಬಿಡ್ತೀನಿ ಅಂತ ಹೇಳ್ತು. ಅದಕ್ಕೆ ಬಂದೆ. ಏನು ಮಾಡಲಿ, ಕಟ್ಕೊಂಡಾಗಿದೆ, ಬಿಡಂಗೇನಿಲ್ಲ. ಏನು ಬಂದರೂ ಸುಧಾರಿಸ್ಬೇಕಲ್ಲ. ಇಲ್ಲಿ ನೀವು ಸಿಟ್ಟು ಮಾಡಿಕೊಂಡ್ರೂ ನಾನು ಸುಧಾರಿಸ್ಬೇಕು, ಅವ್ರಿಗೆ ಆ ಥರ ಆದರೂ ಸುಧಾರಿಸ್ಬೇಕು. ನನ್ನ ಜೀವನ ಒಂದು ತೆಗೆದೇ ಬಿಟ್ರಿ ಬಿಡು, ಸಿಟ್ಟು ನಾನು ಮಾಡಬೇಕು. ಬೇಡ ಬಿಡು, ಈಗ ಮಾತಾಡಲ್ಲ. ಅಪ್ಪ ಮನೆಗೆ ಬರಲಿ, ಬಂದ ಮೇಲೆ ಮಾತಾಡ್ತೀನಿ. ಓ ಹಂಗೆ ಆತನ ನಂಗೆ ಈಗ ಗೊತ್ತೇ ಇಲ್ಲ ಅಲ್ಲ, ಗೊತ್ತಾಗದಾರು ಹೆಂಗೆ ಗನಾಗೆ ಇತ್ತಲ್ಲ ಮರಯ್ಯ. ಕೆಲಸ ಹುಣ್ಣಿಮೆ, ನಿನ್ನೆ ಹುಣ್ಣಿಮೆ, ಮೊನ್ನೆ ಹುಣ್ಣಿಮೆ ಮುಂದೊಂದು ದಿನ. ಆದರೂ ನಾನು ಆ ಪ್ರಸಾದ ಎಲ್ಲ ಕೊಟ್ಟಿದ್ದೆ, ಒಂಚೂರು ಇಟ್ಕೋತಾ ಇರೋ ಅಂತ ದೋಯಿಸ್ರು ಹೇಳಿದರು. ದಿನ ಬೆಳಗ್ಗೆ ಎದ್ದ ಮಗ ತೊಳೆದಳು ಇದನ್ನು ಇಟ್ಕೋಬೇಕು ಅಂತ ಒಂದು ಲೋಟಕ್ಕೆ ಒಂಚೂರು ಇದನ್ನು ಹಾಕಿಂಡು ಕುಡಿಯೋಕ್ಕೂ ಹೇಳಿ ಅಂದಿದ್ರು. ಅದನ್ನು ಮಾಡಲೇ ಇಲ್ಲೇನ. ನಾನು ನಿನ್ನ ಹತ್ರನೇ ಹೇಳಿ ಕಳಿಸ್ಬೇಕು ಅಂತ ಮಾಡಿದೆ, ನೀನು ಮತ್ತೆ ಅದು ಬೈತೀಯ ಇದೆಲ್ಲ ಎಂತ ಅಂತ, ಹಂಗಾಗಿ ಹೇಳಲ್ಲ. ಅದು ಮರ್ತೋತ ಅಂತ ಕಾಣ್ತದೆ. ತಗೊಂಡು ಹೋಗ್ಯದ ಅಲ್ಲ ಇಲ್ಲೇ ಇಟ್ಟು ಹೋಗ್ಯದ. ಓ ಸಮ, ನಂಗೆ ಈಗ ಗೊತ್ತಾಯ್ತು. ದೋಯಿಸ್ರು ಹೇಳಿದರು, ಹುಣ್ಣಿಮೆ ಅಮಾಸೆಯಲ್ಲಿ ಸ್ವಲ್ಪ ಇದಾಗ್ತದೆ, ಜಾಗೃತಿ ಇರಬೇಕು ಅಂತ. ಅವಾಗಲೇ ನೀವು ಹಿಂಗೆ ಹೊಲ್ಟ್ಕೊಂಡು ಹೋದ್ರಲ್ಲ ಮರಯ್ಯ. ಹೆಂಗದೆ ಈಗ ಹೆಂಗದ್ಯಾ? ಅಮ್ಮ ಹೇಳಿದ್ರು ಮತ್ತೆ ಸಿಟ್ಟು ಬರ್ತದೆ ನಿಂಗೆ. ಇನ್ನಾರು ಸ್ವಲ್ಪ ಸುಮ್ಮನೆ ಇರೋ. ಜೋಯಿಸ್ರೆ ಮನೆ ಅಂತೆ, ಬೂದಿ ಅಂತೆ, ಪ್ರಸಾದ ಅಂತೆ, ಅವನ್ನೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡ ನೀನು. ನಾ ಹೇಳಿರಲ್ಲ ನಿಂಗೆ ಹಂಗೆ ಮಾಡಬೇಡ ಅಂತ. ಅಲ್ಲ ಮತ್ತೇನು ಹಾಗೆ ಬಿಡ್ಕ ಕೂರಕತ್ತದನ? ಇಷ್ಟು ಮಾಡೇ ನೋಡ ಹಿಂಗೆಲ್ಲ ಆಯ್ತು. ಗನಾಗಿತ್ತಲ್ಲ, 4 ದಿನ ನಾನು ಹೋಗಿ ತಂದು ಕೊಟ್ಮೇಲೆ ಗನಾಗಿತ್ತಪ್ಪ. ಅಂತಾರ ಕೆಲಸ ಬಗ್ಸಿ ಎಲ್ಲ ಮಾಡೋದು ಎಲ್ಲ ಮಾಡ್ತೈತಿ, ಏನೂ ಇದ್ದಿರಲಿಲ್ಲ. ಇದ್ದಕ್ಕಿದ್ದಂತೆ ಹಿಂಗೆ ಆಗ್ಬೇಕು ಅಂದರೆ ಈಗ ಎಂತ ಮಾಡೋದು? ಹಂಗಂತ ಏನು ಮಾಡೋಕ್ಕತ್ತದೀಗ? ಅದನ್ನು ನಾನು ನಿಮ್ಮನ್ನು ಕೇಳಬೇಕು. ಹಿಂದೆ ಮುಂದೆ ಗೊತ್ತಿಲ್ಲದೆ ಮದುವೆ ಹಾಗೇ ಬಿಡಬೇಕು ಅಂತ ಬಲವಂತ ಮಾಡ್ತಂದು ಕಟ್ಟಿಟ್ಟಿರಲ್ಲ. ಕಟ್ಟಿದ್ದಲ್ಲದೆ ಮತ್ತು ಈಗಲೂ ನಿಮ್ಮ ಆಟ ಮುಂದುವರೆದದೆ. ನೀವು ಮಾಡೋ ಇದಕ್ಕೆ ನಾನಲ್ಲಿ ಮಾತು ಕೇಳಬೇಕು. ನಾ ಮನಸ್ಸಲ್ಲ ಯೋಚನೆ ಮಾಡ್ತಿದ್ದ ಅಪವಾದ ಎಲ್ಲ ನನ್ನ ಮೇಲೆ ಬರ್ತದೆ. ನಾ ಏನು ಹೇಳಿನಿ ನಿಮಗೆ? ಅಥವಾ ಏನಾದರೂ ನೀವು ಹೇಳೋದಾರು ಮಾಡೋದಾರು ನಂಗೆ ಹೇಳಿ ಮಾಡ್ತೀರಾ? ನನ್ನ ಯಾಕೆ ಹಿಂಗೆ ಕೊಲೆ ಮಾಡ್ತೀರಿ ನೋಡೋಣ ಹೇಳಿ. ಎಂಥದ ಮರಯ್ಯ, ನಂಗೆ ಗೊತ್ತಿಲ್ಲ. ನೀ ಅದು ಏನು ಹೇಳ್ತಿದ್ದೀಯ, ನಿನ್ನ ಭಾಷೆನೇ ನಂಗೆ ಅರ್ಥ ಆಗಲ್ಲ. ಮಾತಾಡ್ತಿದ್ರೆ ಅಪ್ಪ ಬಂದಕ್ಕೂ ಮಾತಾಡ್ಬೇಕು ಅಂತೀಯಪ್ಪ. ನೀನು ಅಪ್ಪ ಬಂದಮೇಲೆ ಮಾತಾಡ್ತೀಯ. ಈಗ ಹೆಂಗದೆ ಇದು? ಎಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರೋ, ಇಲ್ಲ ನಾನೇ ಹೋಗಿ ದೋಯ್ಸ್ರ ಮನೆಗೆ ಹೋಗಿ ಬರಲ್ಲ ಎಂತ ಹೇಳೋ ಮರಯ್ಯ. ಬೇಡ, ಏನು ಮಾಡೋದೂ ಬೇಡ, ಎಲ್ಲಿಗೆ ಹೋಗೋದು ಬೇಡ. ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ಯಾರ ಹತ್ರ ಏನು ಹೇಳೋದು ಬೇಡ, ಎಂತ ಮಾಡೋದು ಬೇಡ. ನಾ ಒಳಗೆ ಮಲಗಿರ್ತೀನಿ. ಅಪ್ಪ ಬಂದ ಕೂಡಲೇ ನಾನು ಎಬ್ಸು. ಮಾತಾಡೋಕ್ಕದೆ, ಸುಮಾರು ಮಾತಾಡೋಕ್ಕದೆ. ಮತ್ತೆ ನನಗೆ ಎಚ್ಚರಾಗಷ್ಟೊತ್ತಿಗೆ ಅವ್ರು ಏನಾರು ಮನೇಲಿ ಇಲ್ಲದೆ ಇದ್ರು ಅಲ್ಲಿ ಹೋದ್ರು ಅಂತ ಮಾತ್ರ ಹೇಳಬೇಡ. ಮನೆಗೆ ಬಂದು ಕೂಡಲೇ ನಾನು ಎಬ್ಸು ಅಷ್ಟೇ.
ಅಲ್ಲ ನಿಂಗೆ ಎಂತ ಆಯ್ತು ಅಂತ ನೋಡೋದು ಮರೆ, ಇಷ್ಟೊತ್ತಿನಲ್ಲಿ ಹೋಗಿ ಮುಲ್ಕಿತೀನಿ ಅಂತೀಯಲ್ಲ. ಏನು ಬಂತ, ಯಾರ ಕಣ್ಣಲ್ಲಿತ್ತ ಯಾರ ಬಾಯಲ್ಲಿತ್ತ ಆಗಲಿ. ಇದು ಎಂತ ತಿಂದಂಗಿಲ್ಲ, ನೀ ಮಾತಾಡೋದು ನೋಡ್ರಿ ಹೊಟ್ಟಿಗೆ ಅಂತ ತಿಂದಂಗಿಲ್ಲ. ಇದು ಕಡುಬು ತುಪ್ಪ ಹಾಕ್ಕೊಡ್ತೀನಿ, ತಿಂದ್ಕೊಂಡು ಹೋಗಿ ಮುಲ್ಕೆ ಮರೆಯ. ಮುಲ್ಕೆ ನಿನ್ನ ಅಪ್ಪ ಬಂದ ಕೂಡಲೇ ಎಬ್ಬಿಸ್ತೀನಿ ನಾನು. ಅದು ಒಳ್ಳೆ ಕತೆ ಆಯ್ತಲ್ಲ, ನಾನು ಯಾಕೆ ಇದು ಮಾಡ್ತೀನಿ, ಎಬ್ಬಿಸ್ತೀನಿ. ನೀನು ಚೂರಿ ಅಂತ ತಿಂದ್ಕೊಂಡು ಮುಲ್ಕಿಬೋದು, ಹಾಗೆ ಖಾಲಿ ಹೊಟ್ಟೆಲಿ ಮುಲ್ಕೊಳ್ಳೋದು ಬೇಡ. ನಾ ತಿನ್ಬೇಕಾದಷ್ಟು ತಿಂದೀನಿ, ತಿನ್ಬೇಕು ಅನಿಸಿದ್ರೆ ಹೇಳ್ತೀನಿ ನಿನ್ನ ಹತ್ರ, ಅವಾಗ ಕೊಡ್ಬೋದು. ಈಗ ನಾನು ಒತ್ತಾಯ ಮಾಡೋಕ್ಕೆ ಬರಬೇಡ ತಿಂಡಿ ತಿನ್ನು ಅಂತ. ನಾ ಹೋಗಿ ಮಲ್ಕೋತೀನಿ ಅಷ್ಟೇ. ಎಂತ ಆತಂತ ನೋಡೋದಪ್ಪ. ನಾನು ಸತ್ತುಗಟ್ಟಳು ಫೋನ್ ಮಾಡಬೇಕಿತ್ತು, ಅವನು ಹೇಳೋದೇ ಸಮ. ಎಲ್ಲಿದ್ದೀರಿ ಅಂತ ಒಂದು ಫೋನ್ ಮಾಡಿ ಕೇಳಬೇಕಿತ್ತು. ನಾನು ಇದೇ ಬೇಜಾರಲ್ಲಿ ಇದ್ನಲ್ಲ, ಹಾಗಾಗಿ ಏನಾಗ್ತಾ ಇದೆಯಪ್ಪ, ಏನೋ ಭಾಳ ಇದಾಗಿದೆ. ಎಲ್ಲಿದ್ರೆ ಇಷ್ಟು ಬೇಜಾರು ಮಾಡ್ಕೊಳಲ್ಲ.